ವಾಸನೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಿಲಿಂಡರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅನಿಲ ಸ್ಫೋಟದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನ ಸುದರ್ಶನ್ ಅವರಿಂದ ಪಡೆಯೋಣ. ಸುದರ್ಶನ್ ಅವರೇ, ಇವಾಗ ಸ್ಫೋಟದ ಪ್ರಮಾಣವನ್ನ ನೀವು ಹೇಳಿದ್ರಿ, ಎಷ್ಟರ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಬಹುದು ಅಂತ. ಆದರೆ ಈ ಸ್ಫೋಟಕ್ಕೆ ಮುಖ್ಯ ಕಾರಣ ಏನು ಅಂತ, ನಿರ್ಲಕ್ಷ್ಯನ ಅಥವಾ ಏನು ಕಾರಣ ಇದಕ್ಕೆ? ಒಂದು ಸಿಲಿಂಡರ್ನ ಮೇಲ್ಭಾಗದಲ್ಲಿ ಒಂದು ಹಿತ್ತಾಳೆ ಭಾಗ ಇರುತ್ತೆ. ಹೌದು, ಅದಕ್ಕೆ ಟೆಕ್ನಿಕಲ್ ವರ್ಡ್ ಅಂತಂದರೆ ACW ಅಂತ ಹೇಳ್ತಾರೆ, ಅಂದರೆ ಆಟೋ ಕಂಟ್ರೋಲ್ ವಾಲ್ವ್ ಅಂತ ಹೇಳ್ತಾರೆ. ಅದರ ಒಳಭಾಗದಲ್ಲಿ ಒಂದು ಸಣ್ಣ ರಬ್ಬರ್ ವಾಷರ್ ಇರುತ್ತೆ, ಅದಕ್ಕೆ ಕೆಲವು ಜನ ರಬ್ಬರ್ ರಿಂಗ್ ಅಂತಲೂ ಹೇಳ್ತಾರೆ. ಅದನ್ನು ಪ್ರತಿ ಬಾರಿಯೂ ಚೇಂಜ್ ಮಾಡಿರ್ತಾರೆ ಫಿಲ್ಲಿಂಗ್ ಮಾಡುವಾಗ. ಆದರೆ ಅದು ಒಂದೊಂದು ಬಾರಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಫಾಲ್ಟ್ ಇರ್ಬೋದು, ಇಲ್ಲಾಂದ್ರೆ ಹೈ ಪ್ರೆಷರ್ ಬೇಸ್ ಮೇಲೆ ಒಂದೊಂದು ಬಾರಿ ಜಂಪ್ ಆಗುವಂಥ ಚಾನ್ಸ್ ಇರುತ್ತೆ, ರಿಂಕಲ್ಸ್ ಬಿದ್ದಿರ್ಬೋದು, ಕಟ್ ಆಗಿರುತ್ತೆ, ಬರ್ ಬಂದಿರ್ಬೋದು. ಆವಾಗ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಆವಾಗ ಲೀಕೇಜ್ ಆದರೂ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಆ ಏನು ಕ್ಯಾಪ್ ಇದೆ ಆ ಕ್ಯಾಪನ್ನು ಇಮಿಡಿಯೇಟ್ಲಿ ಕ್ಲೋಸ್ ಮಾಡಿ ಆ ಸಿಲಿಂಡರ್ನ ಎತ್ತಿ ಹೊರಗಡೆ ಇಟ್ಟು ಆ ಡೀಲರ್ಗೆ ಫೋನ್ ಮಾಡಿ ಆ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ಅಲ್ಲಿ ಅಪಾಯವನ್ನು ತಪ್ಪಿಸ್ಬೋದು. ಇನ್ನು ಎರಡನೇದ್ದೇನು ಅಂತಂದರೆ, ರೆಗ್ಯುಲೇಟರ್ನಲ್ಲಿ ಲೀಕೇಜ್ ಆಗುವಂಥ ಚಾನ್ಸ್ ಇರುತ್ತೆ. ಕಾರಣ ಏನದಕ್ಕೆ? ರೆಗ್ಯುಲೇಟರ್ನಲ್ಲಿ ಏನು ನಾವು ಆನ್ ಆ್ಯಂಡ್ ಆಫ್ ಮಾಡ್ತಾ ಇರ್ತೀವಲ್ಲ, ಅಲ್ಲಿ ಒಳಗಡೆ ಇರುವಂಥ ಸ್ಪ್ರಿಂಗ್ ಏನಾದರೂ ಕಟ್ ಆಗಿದ್ದರೆ ಆಟೋಮೆಟಿಕ್ ಲೂಸ್ ಆಗುತ್ತೆ. ಲೂಸ್ ಆಗದಾಗ ಸಹಿತ ಅಲ್ಲಿ ಲೀಕೇಜ್ ಆಗುವಂಥ ಚಾನ್ಸ್ ಇರುತ್ತೆ. ಆವಾಗ ಸಹಿತ ಇಮಿಡಿಯೇಟ್ಲಿ ಗುರುತಾಗುತ್ತೆ, ಆ ಸ್ಮೆಲ್ನಿಂದ ಗುರುತಾಗುತ್ತೆ. ಆ್ಯಕ್ಚುಲಿ ಗ್ಯಾಸಿಗೆ ಬಣ್ಣವೂ ಇಲ್ಲ ಮತ್ತು ವಾಸನೆಯೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಮರ್ ಕ್ಯಾಪ್ಟನ್ ಅನ್ನುವಂಥ ಒಂದು ಘಾಟಿ ವಾಸನೆ ಉಳ್ಳಂಥ ಲಿಕ್ವಿಡನ್ನು ಅದರಲ್ಲಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಈ ವಾಸನೆ ಬಂದಾಗ ಕನಿಷ್ಠ ಪಕ್ಷ ನೀವು ಜಾಗೃತಿಯನ್ನು ವಹಿಸಿ ಇಮಿಡಿಯೇಟ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಅಂತ ಈಗಾಗಲೇ ಸರ್ಕಾರದವರು ಮುಂಜಾಗ್ರತಾ ಕ್ರಮವನ್ನು ಅವರು ತೊಗೊಂಡಿದ್ದಾರೆ. ಆದರೆ ಉಪಯೋಗ ಮಾಡ್ತಾ ಇರುವಂಥವ್ರು ತೆಗೆದುಕೊಂಡಿಲ್ಲ. ಇದು ವಿಷಾದಕರ ಸಂಗತಿ. ಯಾಕಂದರೆ ಸರ್ಕಾರದವರು ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಉಪಯೋಗ ಮಾಡೋರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅದನ್ನು ನೇರವಾಗಿ ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ. ಇದೇ ಕಾರಣ ಅಪಘಾತಗಳಾಗಲಿಕ್ಕೆ ಕಾರಣ. ಅಂಥ ಸಂದರ್ಭದಲ್ಲಿ ಸಹಿತ ರೆಗ್ಯುಲೇಟರ್ನ ನಾವು ಚೇಂಜ್ ಮಾಡಬೇಕು. ಇನ್ನು ಪೈಪು ಟ್ಯೂಬ್ ಅಂತ ತಿಳ್ಕೊಂಡು ನಾವೇನು ಹೇಳ್ತಾ ಇದ್ವಿ, ಆ ಟ್ಯೂಬನ್ನು ಕಳಪೆ ಮಟ್ಟದ್ದು ನೋಡಿ. ಏನೋ ಗೃಹೋಪಯೋಗಿ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಎಂಥ ಬೆಲೆ ಬಾಳುವಂಥ ವಸ್ತುಗಳನ್ನು ಇದ್ರೂ ಸಹಿತ ಹಣ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಆದರೆ ಈ ಟ್ಯೂಬ್ಗಳನ್ನು ಪರ್ಚೇಸ್ ಮಾಡುವಾಗ 10-20 ರೂಪಾಯಿಗೆಲ್ಲ ಬಾರ್ಗೇನ್ ಮಾಡ್ತಾರೆ. ಒಂದು 10 ರೂಪಾಯಿ ಕಡಿಮೆ ಇದ್ದರೆ ಕೊಡಿ, ಇನ್ನೂ ಕಡಿಮೆ ಬೆಲೆಯದ್ದು ಕೊಡಿ ಅಂತೇಳಿ. ಆದರೆ ಆ ಪೈಪುಗಳ ಬೆಲೆ ನೋಡೋದಕ್ಕಿಂತನೂ ಆ ಪೈಪುಗಳ ಗುಣಮಟ್ಟ ನೋಡೋದು ಭಾಳ ಒಳ್ಳೆಯದಿರುತ್ತೆ. ISI ಮಾರ್ಕ್ ಇರುವಂಥ ಪೈಪ್ಗಳನ್ನೇ ತೆಗೆದುಕೋಬೇಕು. ಡೀಲರ್ಸ್ ಹತ್ರ ತೆಗೆದುಕೊಳ್ಳೋದು ಇನ್ನೂ ವಾಸಿ. ಯಾಕಂದರೆ ಅವ್ರ ಹತ್ರ ಅಧಿಕೃತವಾಗಿ ಮಾನ್ಯತೆ ಪಡೆದಂಥ ಟ್ಯೂಬ್ಗಳೇ ಬಂದಿರುತ್ತೆ. ಹೀಗಾಗಿ ಎವ್ರಿ ಡೇ ಒಂದು ಅರಿವೆಯಿಂದ ಅದನ್ನು ಸ್ವಚ್ಛ ಮಾಡಬೇಕು ರಾತ್ರಿ ಮಲಗೋದಕ್ಕಿಂತ ಪೂರ್ವದಲ್ಲಿ, ಮತ್ತು ಪ್ರತಿ 2 ವರ್ಷಕ್ಕೊಮ್ಮೆ ಅದನ್ನು ಚೇಂಜ್ ಮಾಡಬೇಕು. ಕೆಲವು ಜನ ಭಾಳ ಅಭಿಮಾನದಿಂದ ಹೇಳ್ತಾರೆ, ನಮ್ಮ ಮನೆಯಲ್ಲಿ 5 ವರ್ಷದಿಂದ ನಾವು ಪೈಪ್ ಯೂಸ್ ಮಾಡ್ತಾ ಇದ್ದೀವಿ, ಏನೂ ಆಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ರೀತಿ ಏನಿಲ್ಲ. ಇನ್ನೂ ಕೆಲವು ಜನ ಮಾಡ್ತಾರೆ, ಇಲಿ ಅಥವಾ ಜಿರ್ಲೆ ಕಚ್ಚಬಾರ್ದು ಅಂತ ತಿಳ್ಕೊಂಡು ಮೇಲ್ಗಡೆ ಪೈಪ್ಗಳನ್ನ ಹಾಕ್ತಾರೆ. ಆ ಕೆಲಸ ಮೊದಲೇ ಮಾಡಬಾರ್ದು. ಏನಾಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ, ಒಳಗಡೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಳಗಡೆಯಿಂದ ರಿಂಕಲ್ಸ್ ಏನಾದರೂ ಬಿದ್ದರೆ ಅಥವಾ ಈ ಲಿಕ್ವಿಡ್ನ ಪ್ರಮಾಣ ಹೆಚ್ಚಾಗಿ ಅಕಸ್ಮಾತ್ ಅದರಲ್ಲಿ ಸೋರಿಕೆ ಏನಾದರೂ ಆದರೆ, ಕಟ್ ಆದ್ರಪ್ಪ ಅಂತಂದರೆ ಆಟೋಮೆಟಿಕ್ಲಿ ಅಪಾಯ ಆಗುವಂಥ ಚಾನ್ಸ್ ಇರುತ್ತೆ. ಈಗ ಓಪನ್ ಇರಬೇಕು. ಆನ್ ಆ್ಯಂಡ್ ಆಫ್ ಮಾಡುವಂಥ ಸಂದರ್ಭಗಳಲ್ಲಿ ಸಹಿತ ಲೀಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೊನೆಯದಾಗಿ ಏನು ಅಂತಂದರೆ, ಒಲೆಯ ಒಳಗಡೆ ಭಾಗದಲ್ಲಿ ಇರುವಂಥ ನಾಜಿಲ್ ಅಂತ ತಿಳ್ಕೊಂಡು ಒಂದು ಸ್ಮಾಲ್ ಇದು ಇರುತ್ತೆ, ಅದು ಔಟ್ಪುಟ್ ಮಾಡ್ತಾ ಇರುತ್ತೆ. ಅಲ್ಲಿ ಸಹಿತ ಸ್ವಲ್ಪ ಅದು ಲೂಸಾಗಿ ಏನಾದರೂ ಆಗಿದ್ದರೆ, ಅಂದರೆ ಇದು ಸ್ವಚ್ಛ ಮಾಡುವಂಥ ಸಂದರ್ಭಗಳಲ್ಲಿಯೋ ಅಥವಾ ಇತ್ತಿಂದ ಅತ್ತ ಒಲೆಗಳನ್ನು ಸರಿಸುವಾಗ ಸ್ವಲ್ಪ ಲೂಸ್ ಆದರೆ ಸಹಿತ ಅಲ್ಲಿ ಲೀಕೇಜ್ ಆಗುವಂಥ ಚಾನ್ಸ್ ಇರುತ್ತೆ. ಮತ್ತು ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ, ಒಂದೊಂದು ಬಾರಿ ಪೈಪ್ಗಳನ್ನ ಕಟ್ ಮಾಡಿಬಿಡ್ತಾರೆ. ಅಂದರೆ ಆವಾಗ ಸಹಿತ ಅದು ಅನಾಹುತ ಆಗುತ್ತೆ. ಅಂದರೆ ಹೀಗಾಗಿ ಚಿಕ್ಕ ಮಕ್ಕಳನ್ನ ಅಡುಗೆ ಮನೆಗೆ ಬಿಡಬಾರ್ದು. ಇವೆಲ್ಲ ಕಾರಣಗಳಿಗಾಗಿ ನೋಡಿ, ನನ್ನ ಅನಿಸಿಕೆ ಪ್ರಕಾರ ಅಂದರೆ, ದೀಪಾವಳಿ ಹಬ್ಬ ಬಂದಾಗ ಅಥವಾ ಗಣಪತಿ ಹಬ್ಬ ಬಂದಾಗ ಪಟಾಕಿಗಳನ್ನು ಸಿಡಿಸ್ತಾರೆ. ಒಂದು ಸಣ್ಣ ಪಟಾಕಿಯನ್ನು ಸಿಡಿಸುವಾಗ 10 ಬಾರಿ ಜಾಗೃತಿ ಮಾತುಗಳನ್ನು ಮಾತನಾಡುವಂಥ ನಾವುಗಳು ದಿನಂಪ್ರತಿ ಒಬ್ಬ ಮಹಿಳೆ ಒಂದು ಬಾಂಬಿಗೆ ಸ್ಪಾರ್ಕ್ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಅನಿವಾರ್ಯ ಕಾರಣಗಳಿಂದ, ನಿರ್ಲಕ್ಷ್ಯಗಳಿಂದ ಸ್ಫೋಟ ಒಂದು ವೇಳೆ ಜರುಗುವಂತಹ ಸಾಧ್ಯತೆ ಇದೆ. ಇದನ್ನ ಮುಂಚೆನೆ ತಡೆಯುವಂತಹ ಮಾರ್ಗಗಳೇನೇನಿದೆ? ಇದುವರೆಗೂ ಸುಮಾರು 1912ನೇ ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿ ಡಾಕ್ಟರ್ ವಾಲ್ಟರ್ ಅನ್ನುವಂಥ ಮಹಾನ್ ವಿಜ್ಞಾನಿ ಸಿಲಿಂಡರ್ ಮೂಲಕ ಅನಿಲವನ್ನು ಉಪಯೋಗ ಮಾಡಿ ಅಡುಗೆಯನ್ನು ಮಾಡಬಹುದು ಅಂತ ತಿಳ್ಕೊಂಡು ಕಂಡುಹಿಡಿದಾಗ ಜಗತ್ತೇ ದಿಗ್ಭ್ರಾಂತ ಆಗಿಬಿಡ್ತು. ಯಾಕಂದರೆ ಇದು ಒಂದು ದೊಡ್ಡ ಬಾಂಬ್. ಇದು ಇಂಥ ವಸ್ತುವನ್ನು ಮನೆಯಲ್ಲಿಟ್ಟು ಇದರ ಮೇಲೆ ಅಡುಗೆ ಮಾಡೋದು ಅಂದರೆ ಇದು ಅಸಾಧ್ಯದ ಮಾತು ಅಂದರು. ಆದರೆ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಇದನ್ನು. ಹೀಗಾಗಿ ಕೆಲವು ಆಯ್ದ ಪ್ರದೇಶಗಳಲ್ಲಿ ಡಾಕ್ಟರ್ ವಾಲ್ಟರ್ ಅವರು ಏನು ಮಾಡಿದರು ಅಂತಂದರೆ, ಪ್ರಯೋಗಗಳ ಮೂಲಕ ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ತಿಳಿಸಿ ಹೇಳಿ ಮನವರಿಕೆ ಆದ ಮೇಲೆ ಪ್ರಪ್ರಥಮವಾಗಿ 1915ನೇ ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿ ಇದನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಅಮೆರಿಕ ದೇಶದಲ್ಲಿ ಇದನ್ನು ಉಪಯೋಗ ಮಾಡಿದರು ಅಂದ ತಕ್ಷಣವೇ ಎಲ್ಲ ರಾಷ್ಟ್ರಗಳಲ್ಲಿ ತಕ್ಷಣವೇ ಬರಲಿಲ್ಲ. ಯಾಕಂದರೆ ಅದರ ಬಗ್ಗೆ ಭಯ ಇತ್ತು. ಭಾರತ ದೇಶಕ್ಕೆ ಬಂದದ್ದು 1957ನೇ ಇಸ್ವಿಯಲ್ಲಿ.
ಆದರೆ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ಕಾರದವರು ತೆಗೆದುಕೊಂಡಂಥ ಸಮಯ 5 ವರ್ಷ. ಅಂದರೆ ಸುಮಾರು 1964ನೇ ಇಸ್ವಿಯಿಂದ ಇದು ಭಾರತ ದೇಶದಲ್ಲಿ ಸ್ವಲ್ಪ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭ ದಿನಗಳಲ್ಲಿ ಸಿಲಿಂಡರ್ ತೆಗೆದುಕೊಳ್ಳಿಕ್ಕೆ ಯಾರೂ ರೆಡಿ ಇರಲಿಲ್ಲ. ಯಾಕಂದರೆ ಇಂಥ ಭಯಾನಕ ವಸ್ತು ಯಾಕೆ ಬೇಕು ಅಂತ ತಿಳ್ಕೊಂಡು ಒಂದು ಭಯ ಇತ್ತು ಅವರಿಗೆ. ಸುಮಾರು 1990ನೇ ಇಸ್ವಿಯಿಂದ ಅಂತಂದ್ರೂ ಪರವಾಗಿಲ್ಲ. ಈಗ ಜನರಿಗೆ ಸಿಲಿಂಡರ್ ಇಲ್ಲ ಅಂತಂದರೆ ಮನೇಲಿ ಅಡುಗೆ ಮಾಡಲಿಕ್ಕೆ ಅದು ಎಷ್ಟು ತೊಂದರೆ ಅಂದರೆ, ಹೆಣ್ಮಕ್ಳು ಸೆಟ್ ಆಗಿಬಿಟ್ಟಿದ್ದಾರೆ. ಸಿಲಿಂಡ್ರ್ ಮುಗೀತು ಅಂತಂದರೆ ಏನೂ ಅವರು ಚಿಂತೆ ಮಾಡೋದಿಲ್ಲ. ಸೀದಾ ಹೋಗಿ ಹೋಟ್ಲಿಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಬರ್ತಾರೆ. ಅಂದರೆ ಅದರ ಬಗ್ಗೆ ಯಾರಿಗೂ ಅದರ ಬಗ್ಗೆ ಕಳಕಳಿ ಇಲ್ಲ. ಸೊ ವೀಕ್ಷಕರೇ, ಅನಿಲ ಸ್ಫೋಟವನ್ನು ಯಾವ ರೀತಿ ತಡಿಬಹುದು, ಯಾವ ಸಾಧನ ಈಗ ಲಭ್ಯವಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬನ್ನಿ.